ವಿರಾಮದ ನಂತರ ಮತ್ತೆ ಸ್ವಾಗತ. ಥಣಿಸಂದ್ರದಲ್ಲಿ ಜೆಸಿಬಿ ಗರ್ಜನೆ ಮುಂದುವರೆದಿದೆ. ಎರಡನೇ ದಿನದ ಕಾರ್ಯಾಚರಣೆ ನಡೆದಿದೆ. ಈಗ ಒಂದು ರೀತಿ ಹೆಂಗಾಗಿದೆ ಅಂತಂದ್ರೆ ಥಣಿಸಂದ್ರದ ನಿವಾಸಿಗಳು ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಡಿಎ ಅಧಿಕಾರಿಗಳ ವಿರುದ್ಧವೇ ಥಣಿಸಂದ್ರ ನಿವಾಸಿಗಳು ಸೆಡ್ಡು ಹೊಡೆದಿದ್ದಾರೆ. ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಸದ್ಯ ಈ ಥಣಿಸಂದ್ರದ ತೆರವು ಕಾರ್ಯಾಚರಣೆ ವಿಚಾರವಾಗಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಬನ್ನಿ ನೋಡೋಣ. ಥಣಿಸಂದ್ರದಲ್ಲಿ 2 ದಿನವೂ ಜೆಸಿಬಿಗಳ ಗರ್ಜನೆ. ಮನೆ ಕಳೆದುಕೊಂಡವರ ಗೋಳು ಕೇಳೋರ್ಯಾರು? ನೆಲಸಮ, ಎಲ್ಲವೂ ನೆಲಸಮ, ಬದುಕೇ ಬರ್ಬಾದ್. ಅಕ್ಷರಶಃ ಇಲ್ಲಿನ ಜನರ ಬದುಕು ಬೀದಿಗೆ ಬಿದ್ದಿದೆ. ಕೋಗಿಲು ಲೇಔಟ್ ಬಳಿಕ ಥಣಿಸಂದ್ರದಲ್ಲಿ ಬೀಡಿಗೆ ಜೆಸಿಬಿಗಳ ಗರ್ಜನೆ ಶುರುವಾಗಿದ್ದು, 2ನೇ ದಿನವೂ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ನಿನ್ನೆಯಿಂದ ಥಣಿಸಂದ್ರದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು, ಮನೆ ಕಳೆದುಕೊಂಡವರು ಮೈಕೊರೆಯುವ ಚಳಿಯಲ್ಲೇ ರಾತ್ರಿ ಕಳೆದಿದ್ದಾರೆ. ಇಂದು ಕೂಡ ಟುಬಾ ಲೇಔಟ್ನಲ್ಲಿ ಜೆಸಿಬಿಗಳು ಗರ್ಜಿಸಿದ್ದು, ಮನೆ ಕಳೆದುಕೊಂಡವರು ಆಕ್ರೋಶ ಹೊರಹಾಕಿದ್ದಾರೆ. ಈ ಖಾತೆ ಇದ್ರೂ ಮನೆಗಳ ತೆರವು ಕಾರ್ಯಾಚರಣೆ. ಕರೆಂಟ್ ಬಿಲ್ ಇದ್ರೂ ಮನೆ ಕೆಡವಿದ ಅಧಿಕಾರಿಗಳು. ಎಲ್ಲ ದಾಖಲೆ ಇದೆ, ಆದ್ರೂ ಮನೆ ಕೆಡವಿದ್ದಾರೆ. ನಮ್ಮನ್ನ ಸಾಯಿಸಿ ಅವರಿಗೆ ಬೇಕಾದ ಜಾಗ ತೆಗೆದುಕೊಳ್ಳಲಿ ಅಂತ ಮಹಿಳೆಯೊಬ್ಬರು ಬಿಡಿಎ ವಿರುದ್ಧ ಕಿಡಿಕಾರಿದ್ರು. ನಮ್ದು ಸ್ವಂತ ಮನ, ನಮ್ಮ ಹತ್ರ ಪೂರ್ತಿ ಡಾಕ್ಯುಮೆಂಟ್ ಐತೆ ಇದ್ರೇನು ಈಗ ಈ ತರ ಏನ್ ಮಾಡಿದ್ರು? ನಾವ್ ಇವಾಗ ಎಲ್ಲಿ ಹೋಗೋದು? ನಮ್ಗೆ ಈ ಜಾಗ ಬಿಟ್ರೆ ಬೇರೆ ಜಾಗ ಇಲ್ಲ. ನಮ್ ಬಡವರು, ನಮ್ ಯಜಮಾನ್ರವ್ರಿಗೆ ಮೈ ಹುಷಾರಿಲ್ಲ. ನಾವೇ ಸಂಪಾದನೆ ಮಾಡಿ ನಾವೇ ಜೀವನ ನಡೆಯೋದು. ಇವಾಗ ಏನ್ ಪರಿಸ್ಥಿತಿ ಐತೆ? ನಮ್ಗೆಲ್ಲ ಇದ್ ಮಾಡಿ ರೋಡ್ಗೆ ತಗೊಂಡ್ ಬಿಟ್ಬಿಟ್ಟಿರಲ್ಲ. ನಮ್ಗೆ ಇವಾಗ ಏನಾದ್ರೂ ಮಾಡಿ ಕೊಡ್ಬೇಕು, ಇಲ್ಲ ಅಂದ್ರೆ ನಾವು ಹೋಗಲ್ಲ. ಏನು ಮನೆಯಲ್ಲಿದ್ದ ತಂದೆಯ ದಾಖಲೆ ತೆಗೆದುಕೊಳ್ಳಲು ಪೊಲೀಸರು ಸಮಯ ನೀಡದೆ ಪೊಲೀಸರು ದರ್ಪ ಮೆರೆದಿದ್ದಾರೆ. ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ರು. ಪೊಲೀಸರು ಬಂದಿಲ್ಲ ಇವಾಗ ಇಲ್ಲಿ. ನನ್ನ ಡಾಕ್ಯುಮೆಂಟ್ಸ್ ಎತ್ತೀನಿ ಸರ್ ಅಂತ. ಏನ್ ತೀರೋಗ್ ಬಿಟ್ಟಿಲ್ಲ, ನಿಮ್ಮಪ್ಪ ಹೋಗಿ ಅಂತ ಹೇಳ್ತಾರೆ. ಏನ್ ಜನ ವ್ಯಾಲ್ಯೂ ಇಲ್ಲ ಇಲ್ಲಿ. ಜೆರಾಕ್ಸ್ ಐತೆ, ರೇಷನ್ ಕಾರ್ಡ್ ಜೆರಾಕ್ಸ್, ID ಕಾರ್ಡ್, ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದೆ. ಪೊಲೀಸರು ಕಳ್ಸಿಲ್ಲ ನಮ್ಗೆ ಮನೆ ಹತ್ರ. ಬಂದಿ ಈ ಕಡೆಯಿಂದ ಬಂದಿ ಏನು ಸಿಕ್ಕಿಲ್ಲ ಮೇಡಮ್ ನಮ್ಗೆ. ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ ಆಯ್ತು. ಇವಾಗ ನಮ್ಮಪ್ಪ ಸೀರಿಯಸ್ ಐತೆ. ನಾನು ಎಲ್ಲಿ ಹೋಗ್ಬೇಕು? 20 ವರ್ಷ ಆಯ್ತು ನಾನು ಇಲ್ಲಿ ಬಂದಿ. ಚಿಕ್ಕ ಹುಡುಗಿ ನಾನು. ಈ ತರ ಮಾಡಿದೆ ಎಲ್ಲಿ ಹೋಗ್ಬೇಕು ನಾನು? ಥಣಿಸಂದ್ರ ಜಾಗ ಮಾರಲು ಸ್ಥಳೀಯರಿಗೆ ಒತ್ತಡ. ಒತ್ತುವರಿ ತೆರವಿನ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡವಿದೆ ಎಂದು ಥಣಿಸಂದ್ರ ನಿವಾಸಿಗಳು ಆರೋಪಿಸಿದ್ದಾರೆ. ಇನ್ನು ಥಣಿಸಂದ್ರದಲ್ಲಿ 1996ರ ನಂತರ 2 ಎಕರೆ 13 ಗುಂಟೆ ಜಾಗ ಮಾರಿದ್ದ ಮುನಿಸೊನ್ನೇಗೌಡ ಯಾರು ಅನ್ನೋದು ಗೊತ್ತಾಗಬೇಕಿದೆ. ಇವರ ವಿರುದ್ಧ 2 ಬಾರಿ ಜಾಗ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ಆದ್ರೀಗ ಮನೆ ಆಸೆಗಾಗಿ ಲಕ್ಷ ಹಣ ಕೊಟ್ಟು ಜಾಗ ಖರೀದಿಸಿದ್ದ ಜನರ ಬದುಕೀಗ ಬೀದಿ ಪಾಲಾಗಿದೆ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿರಾಮದ ನಂತರ ಮತ್ತೆ ಸ್ವಾಗತ. ಥಣಿಸಂದ್ರದಲ್ಲಿ ಜೆಸಿಬಿ ಗರ್ಜನೆ ಮುಂದುವರೆದಿದೆ. 2ನೇ ದಿನದ ಕಾರ್ಯಾಚರಣೆ ನಡೆದಿದೆ. ಈಗ ಒಂದು ರೀತಿ ಹೆಂಗಾಗಿದೆ ಅಂತಂದ್ರೆ ಥಣಿಸಂದ್ರದ ನಿವಾಸಿಗಳು ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಡಿಎ ಅಧಿಕಾರಿಗಳ ವಿರುದ್ಧವೇ ಥಣಿಸಂದ್ರ ನಿವಾಸಿಗಳು ಸೆಡ್ಡು ಹೊಡೆದಿದ್ದಾರೆ. ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಸದ್ಯ ಈ ಥಣಿಸಂದ್ರದ ತೆರವು ಕಾರ್ಯಾಚರಣೆ ವಿಚಾರವಾಗಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಬನ್ನಿ ನೋಡೋಣ. ಥಣಿಸಂದ್ರದಲ್ಲಿ 2 ದಿನವೂ ಜೆಸಿಬಿಗಳ ಗರ್ಜನೆ. ಮನೆ ಕಳೆದುಕೊಂಡವರ ಗೋಳು ಕೇಳೋರ್ಯಾರು? ನೆಲಸಮ, ಎಲ್ಲವೂ ನೆಲಸಮ, ಬದುಕೇ ಬರ್ಬಾದ್. ಅಕ್ಷರಶಃ ಇಲ್ಲಿನ ಜನರ ಬದುಕು ಬೀದಿಗೆ ಬಿದ್ದಿದೆ. ಕೋಗಿಲು ಲೇಔಟ್ ಬಳಿಕ ಥಣಿಸಂದ್ರದಲ್ಲಿ ಬೀಡಿಗೆ ಜೆಸಿಬಿಗಳ ಗರ್ಜನೆ ಶುರುವಾಗಿದ್ದು, 2ನೇ ದಿನವೂ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ನಿನ್ನೆಯಿಂದ ಥಣಿಸಂದ್ರದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು, ಮನೆ ಕಳೆದುಕೊಂಡವರು ಮೈಕೊರೆಯುವ ಚಳಿಯಲ್ಲೇ ರಾತ್ರಿ ಕಳೆದಿದ್ದಾರೆ. ಇಂದು ಕೂಡ ಟುಬಾ ಲೇಔಟ್ನಲ್ಲಿ ಜೆಸಿಬಿಗಳು ಗರ್ಜಿಸಿದ್ದು, ಮನೆ ಕಳೆದುಕೊಂಡವರು ಆಕ್ರೋಶ ಹೊರಹಾಕಿದ್ದಾರೆ. ಈ ಖಾತೆ ಇದ್ರೂ ಮನೆಗಳ ತೆರವು ಕಾರ್ಯಾಚರಣೆ. ಕರೆಂಟ್ ಬಿಲ್ ಇದ್ರೂ ಮನೆ ಕೆಡವಿದ ಅಧಿಕಾರಿಗಳು. ಎಲ್ಲ ದಾಖಲೆ ಇದೆ, ಆದ್ರೂ ಮನೆ ಕೆಡವಿದ್ದಾರೆ. ನಮ್ಮನ್ನ ಸಾಯಿಸಿ ಅವರಿಗೆ ಬೇಕಾದ ಜಾಗ ತೆಗೆದುಕೊಳ್ಳಲಿ ಅಂತ ಮಹಿಳೆಯೊಬ್ಬರು ಬಿಡಿಎ ವಿರುದ್ಧ ಕಿಡಿಕಾರಿದ್ರು. ನಮ್ದು ಸ್ವಂತ ಮನ,
ನಮ್ಮ ಹತ್ರ ಪೂರ್ತಿ ಡಾಕ್ಯುಮೆಂಟ್ ಐತೆ. ಇದ್ರೇನು ಈಗ ಈ ತರ ಏನ್ ಮಾಡಿದ್ರು? ನಾವ್ ಇವಾಗ ಎಲ್ಲಿ ಹೋಗೋದು? ನಮ್ಗೆ ಈ ಜಾಗ ಬಿಟ್ರೆ ಬೇರೆ ಜಾಗ ಇಲ್ಲ. ನಮ್ ಬಡವರು, ನಮ್ ಯಜಮಾನ್ರವ್ರಿಗೆ ಮೈ ಹುಷಾರಿಲ್ಲ. ನಾವೇ ಸಂಪಾದನೆ ಮಾಡಿ ನಾವೇ ಜೀವನ ನಡೆಯೋದು. ಇವಾಗ ಏನ್ ಪರಿಸ್ಥಿತಿ ಐತೆ? ನಮ್ಗೆಲ್ಲ ಇದ್ ಮಾಡಿ ರೋಡ್ಗೆ ತಗೊಂಡ್ ಬಿಟ್ಬಿಟ್ಟಿರಲ್ಲ. ನಮ್ಗೆ ಇವಾಗ ಏನಾದ್ರೂ ಇದ್ ಮಾಡಿ ಕೊಡ್ಬೇಕು, ಇಲ್ಲ ಅಂದ್ರೆ ನಾವು ಹೋಗಲ್ಲ. ಏನು ಮನೆಯಲ್ಲಿದ್ದ ತಂದೆಯ ದಾಖಲೆ ತೆಗೆದುಕೊಳ್ಳಲು ಪೊಲೀಸರು ಸಮಯ ನೀಡದೆ ಪೊಲೀಸರು ದರ್ಪ ಮೆರೆದಿದ್ದಾರೆ. ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ರು. ಪೊಲೀಸರು ಬಂದಿಲ್ಲ ಇವಾಗ ಇಲ್ಲಿ. ನನ್ನ ಡಾಕ್ಯುಮೆಂಟ್ಸ್ ಎತ್ತೀನಿ ಸರ್ ಅಂತ. ಏನ್ ತೀರೋಗ್ ಬಿಟ್ಟಿಲ್ಲ, ನಿಮ್ಮಪ್ಪ ಹೋಗಿ ಅಂತ ಹೇಳ್ತಾರೆ. ಏನ್ ಜನ ವ್ಯಾಲ್ಯೂ ಇಲ್ಲ ಇಲ್ಲಿ. ಜೆರಾಕ್ಸ್ ಐತೆ, ರೇಷನ್ ಕಾರ್ಡ್ ಜೆರಾಕ್ಸ್, ID ಕಾರ್ಡ್, ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದೆ. ಪೊಲೀಸರು ಕಳ್ಸಿಲ್ಲ ನಮ್ಗೆ ಮನೆ ಹತ್ರ. ಬಂದಿ ಈ ಕಡೆಯಿಂದ ಬಂದಿ ಏನು ಸಿಕ್ಕಿಲ್ಲ ಮೇಡಮ್ ನಮ್ಗೆ. ನಮ್ಮ ಅಮ್ಮ ತೀರೋಗ್ಬಿಟ್ಟು 1 ವರ್ಷ ಆಯ್ತು. ಇವಾಗ ನಮ್ಮ ಅಪ್ಪ ಸೀರಿಯಸ್ ಐತೆ. ನಾನು ಎಲ್ಲಿ ಹೋಗ್ಬೇಕು? 20 ವರ್ಷ ಆಯ್ತು ನಾನು ಇಲ್ಲಿ ಬಂದಿ. ಚಿಕ್ಕ ಹುಡುಗಿ ನಾನು. ಈ ತರ ಮಾಡಿದೆ ಎಲ್ಲಿ ಹೋಗ್ಬೇಕು ನಾನು? ಥಣಿಸಂದ್ರ ಜಾಗ ಮಾರಲು ಸ್ಥಳೀಯರಿಗೆ ಒತ್ತಡ. ಒತ್ತುವರಿ ತೆರವಿನ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡವಿದೆ ಎಂದು ಥಣಿಸಂದ್ರ ನಿವಾಸಿಗಳು ಆರೋಪಿಸಿದ್ದಾರೆ. ಇನ್ನು ಥಣಿಸಂದ್ರದಲ್ಲಿ 1996ರ ನಂತರ 2 ಎಕರೆ 13 ಗುಂಟೆ ಜಾಗ ಮಾರಿದ್ದ ಮುನಿಸೊನ್ನೇಗೌಡ ಯಾರು ಅನ್ನೋದು ಗೊತ್ತಾಗಬೇಕಿದೆ. ಇವರ ವಿರುದ್ಧ 2 ಬಾರಿ ಜಾಗ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ಆದ್ರೀಗ ಮನೆ ಆಸೆಗಾಗಿ ಲಕ್ಷ ಹಣ ಕೊಟ್ಟು ಜಾಗ ಖರೀದಿಸಿದ್ದ ಜನರ ಬದುಕೀಗ ಬೀದಿ ಪಾಲಾಗಿದೆ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿರಾಮದ ನಂತರ ಮತ್ತೆ ಸ್ವಾಗತ. ಥಣಿಸಂದ್ರದಲ್ಲಿ ಜೆಸಿಬಿ ಗರ್ಜನೆ ಮುಂದುವರೆದಿದೆ. 2ನೇ ದಿನದ ಕಾರ್ಯಾಚರಣೆ ನಡೆದಿದೆ. ಈಗ ಒಂದು ರೀತಿ ಹೆಂಗಾಗಿದೆ ಅಂತಂದ್ರೆ ಥಣಿಸಂದ್ರದ ನಿವಾಸಿಗಳು ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಡಿಎ ಅಧಿಕಾರಿಗಳ ವಿರುದ್ಧವೇ ಥಣಿಸಂದ್ರ ನಿವಾಸಿಗಳು ಸೆಡ್ಡು ಹೊಡೆದಿದ್ದಾರೆ. ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಸದ್ಯ ಈ ಥಣಿಸಂದ್ರದ ತೆರವು ಕಾರ್ಯಾಚರಣೆ ವಿಚಾರವಾಗಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಬನ್ನಿ ನೋಡೋಣ. ಥಣಿಸಂದ್ರದಲ್ಲಿ 2 ದಿನವೂ ಜೆಸಿಬಿಗಳ ಗರ್ಜನೆ. ಮನೆ ಕಳೆದುಕೊಂಡವರ ಗೋಳು ಕೇಳೋರ್ಯಾರು? ನೆಲಸಮ, ಎಲ್ಲವೂ ನೆಲಸಮ. ಬದುಕೇ ಬರ್ಬಾದ್. ಅಕ್ಷರಶಃ ಇಲ್ಲಿನ ಜನರ ಬದುಕು ಬೀದಿಗೆ ಬಿದ್ದಿದೆ. ಕೋಗಿಲು ಲೇಔಟ್ ಬಳಿಕ ಥಣಿಸಂದ್ರದಲ್ಲಿ ಬೀಡಿಗೆ ಜೆಸಿಬಿಗಳ ಗರ್ಜನೆ ಶುರುವಾಗಿದ್ದು 2ನೇ ದಿನವೂ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ನಿನ್ನೆಯಿಂದ ಥಣಿಸಂದ್ರದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು ಮನೆ ಕಳೆದುಕೊಂಡವರು ಮೈಕೊರೆಯುವ ಚಳಿಯಲ್ಲೇ ರಾತ್ರಿ ಕಳೆದಿದ್ದಾರೆ. ಇಂದು ಕೂಡ ಟುಬಾ ಲೇಔಟ್ನಲ್ಲಿ ಜೆಸಿಬಿಗಳು ಗರ್ಜಿಸಿದ್ದು ಮನೆ ಕಳೆದುಕೊಂಡವರು ಆಕ್ರೋಶ ಹೊರಹಾಕಿದ್ದಾರೆ. ಈ ಖಾತೆ ಇದ್ರೂ ಮನೆಗಳ ತೆರವು ಕಾರ್ಯಾಚರಣೆ. ಕರೆಂಟ್ ಬಿಲ್ ಇದ್ರೂ ಮನೆ ಕೆಡವಿದ ಅಧಿಕಾರಿಗಳು. ಎಲ್ಲ ದಾಖಲೆ ಇದೆ, ಆದ್ರೂ ಮನೆ ಕೆಡವಿದ್ದಾರೆ. ನಮ್ಮನ್ನ ಸಾಯಿಸಿ ಅವರಿಗೆ ಬೇಕಾದ ಜಾಗ ತೆಗೆದುಕೊಳ್ಳಲಿ ಅಂತ ಮಹಿಳೆಯೊಬ್ಬರು ಬಿಡಿಎ ವಿರುದ್ಧ ಕಿಡಿಕಾರಿದ್ರು. ನಮ್ದು ಸ್ವಂತ ಮನ, ನಮ್ಮ ಹತ್ರ ಪೂರ್ತಿ ಡಾಕ್ಯುಮೆಂಟ್ ಐತೆ. ಇದ್ರೇನು ಈಗ ಈ ತರ ಏನ್ ಮಾಡಿದ್ರು? ನಾವ್ ಇವಾಗ ಎಲ್ಲಿ ಹೋಗೋದು? ನಮ್ಗೆ ಈ ಜಾಗ ಬಿಟ್ರೆ ಬೇರೆ ಜಾಗ ಇಲ್ಲ. ನಮ್ ಬಡವರು, ನಮ್ ಯಜಮಾನ್ರವ್ರಿಗೆ ಮೈ ಹುಷಾರಿಲ್ಲ. ನಾವೇ ಸಂಪಾದನೆ ಮಾಡಿ ನಾವೇ ಜೀವನ ನಡೆಯೋದು. ಇವಾಗ ಏನ್ ಪರಿಸ್ಥಿತಿ ಐತೆ? ನಮ್ಗೆಲ್ಲ ಇದ್ ಮಾಡಿ ರೋಡ್ಗೆ ತಗೊಂಡ್ ಬಿಟ್ಬಿಟ್ಟಿರಲ್ಲ. ನಮ್ಗೆ ಇವಾಗ ಏನಾದ್ರೂ ಇದ್ ಮಾಡಿ ಕೊಡ್ಬೇಕು, ಇಲ್ಲ ಅಂದ್ರೆ ನಾವು ಹೋಗಲ್ಲ. ಏನು ಮನೆಯಲ್ಲಿದ್ದ ತಂದೆಯ ದಾಖಲೆ ತೆಗೆದುಕೊಳ್ಳಲು ಪೊಲೀಸರು ಸಮಯ ನೀಡದೆ ಪೊಲೀಸರು ದರ್ಪ ಮೆರೆದಿದ್ದಾರೆ. ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ರು. ಪೊಲೀಸರು ಬಂದಿಲ್ಲ ಇವಾಗ ಇಲ್ಲಿ. ನನ್ನ ಡಾಕ್ಯುಮೆಂಟ್ಸ್ ಎತ್ತೀನಿ ಸರ್ ಅಂತ. ಏನ್ ತೀರೋಗ್ ಬಿಟ್ಟಿಲ್ಲ, ನಿಮ್ಮಪ್ಪ ಹೋಗಿ ಅಂತ ಹೇಳ್ತಾರೆ. ಏನ್ ಜನ ವ್ಯಾಲ್ಯೂ ಇಲ್ಲ ಇಲ್ಲಿ. ಜೆರಾಕ್ಸ್ ಐತೆ, ರೇಷನ್ ಕಾರ್ಡ್ ಜೆರಾಕ್ಸ್, ID ಕಾರ್ಡ್, ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದೆ. ಪೊಲೀಸರು ಕಳ್ಸಿಲ್ಲ ನಮ್ಗೆ ಮನೆ ಹತ್ರ. ಬಂದಿ ಈ ಕಡೆಯಿಂದ ಬಂದಿ ಏನು ಸಿಕ್ಕಿಲ್ಲ ಮೇಡಮ್ ನಮ್ಗೆ. ನಮ್ಮ ಅಮ್ಮ ತೀರೋಗ್ಬಿಟ್ಟು 1 ವರ್ಷ ಆಯ್ತು. ಇವಾಗ ನಮ್ಮ ಅಪ್ಪ ಸೀರಿಯಸ್ ಐತೆ. ನಾನು ಎಲ್ಲಿ ಹೋಗ್ಬೇಕು? 20 ವರ್ಷ ಆಯ್ತು ನಾನು ಇಲ್ಲಿ ಬಂದಿ. ಚಿಕ್ಕ ಹುಡುಗಿ ನಾನು. ಈ ತರ ಮಾಡಿದೆ ಎಲ್ಲಿ ಹೋಗ್ಬೇಕು ನಾನು? ಥಣಿಸಂದ್ರ ಜಾಗ ಮಾರಲು ಸ್ಥಳೀಯರಿಗೆ ಒತ್ತಡ. ಒತ್ತುವರಿ ತೆರವಿನ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡವಿದೆ ಎಂದು ಥಣಿಸಂದ್ರ ನಿವಾಸಿಗಳು ಆರೋಪಿಸಿದ್ದಾರೆ. ಇನ್ನು ಥಣಿಸಂದ್ರದಲ್ಲಿ 1996ರ ನಂತರ 2 ಎಕರೆ 13 ಗುಂಟೆ ಜಾಗ ಮಾರಿದ್ದ ಮುನಿಸೊನ್ನೇಗೌಡ ಯಾರು ಅನ್ನೋದು ಗೊತ್ತಾಗಬೇಕಿದೆ. ಇವರ ವಿರುದ್ಧ 2 ಬಾರಿ ಜಾಗ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ಆದ್ರೀಗ ಮನೆ ಆಸೆಗಾಗಿ ಲಕ್ಷ ಹಣ ಕೊಟ್ಟು ಜಾಗ ಖರೀದಿಸಿದ್ದ ಜನರ ಬದುಕೀಗ ಬೀದಿ ಪಾಲಾಗಿದೆ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.